5.5 ಲಕ್ಷ ಜೊತೆಗೆ ಅವ್ರ ಪೇಯ್ಡ್ ಪ್ರಮೋಷನ್ಸ್ 5 ಲಕ್ಷ 5ರಿಂದ 5.5 ಲಕ್ಷ ಪ್ರಮೋಷನ್ಸ್, ಕೊಲಾಬರೇಷನ್ಸ್ ಇದೆಲ್ಲ ಸೇರಿಸಿ ಒಂದು 6 ಲಕ್ಷ. ಸೊ 1.6 ಮಿಲಿಯನ್ ವ್ಯೂಸ್ಗೆ ಒಂದು ಆಲ್ಮೋಸ್ಟ್. ನೆಕ್ಸ್ಟ್ ಮಧುಗೌಡ ಅವರು. ಸೊ ಇವರು ತುಂಬಾ ಫೇಮಸ್ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ 0.6 ಮಿಲಿಯನ್ ವ್ಯೂಸ್ ಬರುತ್ತೆ ಟೋಟಲ್ ಆ್ಯಡ್ ಮಾಡಿದ್ರೆ. ಸೊ ಎಲ್ಲ ವೀಡಿಯೋಗಳನ್ನ ಇವತ್ತು ಹೊಸ ವಿಷಯದ ಬಗ್ಗೆ ಮಾತಾಡೋಣ. ಈ ವಿಷಯ ಏನಪ್ಪ ಅಂದರೆ ನಾನು ನಾರ್ಮಲ್ ಜನರಲ್ ಕಂಟೆಂಟ್ ಅಲ್ಲ, ಇದೊಂಥರ ಬೇರೆ ಥರ ಕಂಟೆಂಟ್. ಇವತ್ತು ನೀವೆಲ್ಲ ಯೂಟ್ಯೂಬ್ ನೋಡ್ತೀರಲ್ವಾ, ಇವಾಗ ನನ್ನ ವೀಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಪ್ರಕಾರ ಯೂಟ್ಯೂಬರ್ಸು ತುಂಬ ದುಡ್ಡು ಮಾಡ್ತಾ ಇರ್ತಾರೆ, ಅವರು ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಮಾಡ್ತಾ ಇರ್ತಾರೆ, ಅವರು ಪ್ರಮೋಷನ್ಸ್ ಮಾಡ್ತಾ ಇರ್ತಾರೆ ಅಂತ ನಿಮಗೆಲ್ಲ ಒಂದು ಎಷ್ಟು ಮಾಡ್ತಾ ಇರ್ತಾರೆ ಅಂತ ಒಂದು ಅಂದಾಜು ನಿಮ್ಗೆ ಗೊತ್ತಿಲ್ಲ. ಅವರು ಯಾವ ಥರ ದುಡ್ಡು ಮಾಡ್ತಾ ಇದ್ದಾರೆ ಅಂದರೆ ಒಂದು ವ್ಯೂಸಿಗೆ ಎಷ್ಟು ರೂಪಾಯಿ ಬರುತ್ತೆ, 1,000 ವ್ಯೂಸಿಗೆ ಎಷ್ಟು ಬರುತ್ತೆ, 1 ಮಿಲಿಯನ್ ವ್ಯೂಸಿಗೆ ಎಷ್ಟು ಬರುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ. ಸೊ ಇವತ್ತು ಯಾವ ಯೂಟ್ಯೂಬರ್ಸ್ ಕನ್ನಡದಲ್ಲಿ ಇದ್ದಾರೋ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಅಂತ ಅವ್ರದ್ದು ಇನ್ಕಮ್ ರಿವೀಲ್ ಮಾಡೋಣ ಬನ್ನಿ. ಅಂದರೆ ನನಗೆ ಗೊತ್ತಿರೋ ಇನ್ಕಮ್ ಅಷ್ಟೇ ಇದು, ನನ್ನ ಒಂದು ಜನರಲ್ ಇದ್ರ ಪ್ರಕಾರ ಇದು. ಸೊ ಅವ್ರ ಇನ್ಕಮ್ ಅಂದರೆ ನಾವು ಎಕ್ಸಾಕ್ಟ್ಲಿ ನಂಬರ್ಸ್ ಹೇಳೋಕ್ಕಾಗಲ್ಲ, ಅವರು ಒಂದು ಅಂದಾಜು ಮೇಲೆ ಅವ್ರು ಎಷ್ಟೆಷ್ಟು ದುಡಿಬೋದು ಅಂತ ಮಂತ್ಲಿ ಅವ್ರ ವೀಡಿಯೋಸ್ ಬೇಸಿಸ್ ಮೇಲೆ ಮಾತಾಡೋಣ ಇವತ್ತು. ಸೊ ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿಮ್ಮ ಸಂಜಯ್. ಫಸ್ಟ್ ಯೂಟ್ಯೂಬ್ ಆಲ್ಗಾರಿದಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ 1 ವ್ಯೂಸಿಗೆ ಎಷ್ಟು ಬರುತ್ತೆ, 1 ಮಿಲಿಯನ್ಗೆ ಎಷ್ಟು ಬರುತ್ತೆ, 100Kಗೆ ಎಷ್ಟು ಬರುತ್ತೆ, ಸೊ ಅಂತ ನಿಮಗೆಲ್ಲ ಡೌಟ್ ಇರುತ್ತೆ. ಅಂದಾಜು ಪ್ರಕಾರ ಯೂಟ್ಯೂಬಲ್ಲಿ 1 ಮಿಲಿಯನ್ ವ್ಯೂಸಿಗೆ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. 1 ಮಿಲಿಯನ್ ವ್ಯೂಸ್ಗೆ ಒಂದು ವೀಡಿಯೋಗೆ 1 ಮಿಲಿಯನ್ ವ್ಯೂಸ್ ಬಂದರೆ ದುಡ್ಡು ಎಷ್ಟು ಹಾಕ್ಬೋದು ಯೂಟ್ಯೂಬರು, ಅವ್ರು ಯಾವ ಥರ ದುಡ್ಡು ಮಾಡ್ಬೋದು. ಇದನ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ನಾವು ಬೇರೆ ಕಡೆಯಿಂದ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಬೇರೆ ಇದರಿಂದ. ಸೊ 1 ಮಿಲಿಯನ್ಗೆ ನಾನು ಹೇಳ್ತೀನಿ ಅಂದಾಜು ಎಷ್ಟು ಬರ್ಬೋದು ಅಂತ. ಸೊ 1 ಮಿಲಿಯನ್ ವ್ಯೂಸ್ಗೆ ಅಂದಾಜು ಪ್ರಕಾರ 1 ಲಕ್ಷದಿಂದ 1,10,000 ರೂಪಾಯಿ ಒಳಗಡೆ ಬರ್ಬೋದು. ಇದು ವೇರಿ ಆಗ್ಬೋದು, ಡಿಪೆಂಡ್ಸ್ ಆನ್ ದ ಚಾನಲ್ಲು ಮತ್ತು ಅವ್ರು ಯಾವ ಟೈಪ್ ವೀಡಿಯೋಸ್ ಮಾಡ್ತಾರೆ ಅಂತ, ಆಮೇಲೆ ಅವ್ರು ಯಾವ ಟೈಪ್ ಆಫ್ ಆಡಿಯನ್ಸ್ ಅವ್ರನ್ನ ನೋಡ್ತಾರೆ ಅಂತ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ವೇರಿ ಒಂದು 70-80 ಸಾವಿರದಿಂದ 80,000ಇಂದ 1,10,000ವರೆಗೂ ವೇರಿ ಆಗುತ್ತೆ. ನಾವು ಒಂದು ಅಂದಾಜು 90ರಿಂದ 1 ಲಕ್ಷ ಇಟ್ಕೊಳ್ಳೋಣ 1 ಮಿಲಿಯನ್ಗೆ. ಫಸ್ಟು ಡಾಕ್ಟರ್ ಬ್ರೋ ಎಲ್ರಿಗೂ ಗೊತ್ತು, ತುಂಬ ಫೇಮಸ್ ಯೂಟ್ಯೂಬರ್ ಅವರು ನಂಬರ್ 1 ಯೂಟ್ಯೂಬರ್ ಅಂತ ಅಂತಾರೆ. ಸೊ ಅವ್ರದ್ದು ಎಷ್ಟು ಜನ್ರೇಟ್ ಆಗ್ಬೋದು ಮೋಸ್ಟ್ಲಿ ರೆವೆನ್ಯೂ ಅಂತ ನೋಡೋಣ. ಸೊ ಡಾಕ್ಟರ್ ಬ್ರೋ ತುಂಬ ಕಮ್ಮಿ ವೀಡಿಯೋ ಅಪ್ಲೋಡ್ ಮಾಡತ್ತವ್ರೆ ಇತ್ತೀಚೆಗೆ. ಸೊ ಒಂದು ತಿಂಗಳಲ್ಲಿ ಒಂದೇ ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಸೊ ಅವ್ರು 2 ತಿಂಗಳು ತೊಗೊಳ್ಳೋಣ. 2 ತಿಂಗಳಲ್ಲಿ 2 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ. 2 ವೀಡಿಯೋಸಿಂದ ಒಂದು 3.8 ಮಿಲಿಯನ್ ವ್ಯೂಸ್ ಬಂದಿದೆ. ಸೊ ಅಂದಾಜು 1 ಮಿಲಿಯನ್ಗೆ 1 ಲಕ್ಷ ಅಂದ್ಕೊಂಡ್ರು 3.8 ಮಿಲಿಯನ್ಗೆ 3.5 ಲಕ್ಷದಿಂದ 3,80,000ವರೆಗೂ ರೆವೆನ್ಯೂ ವೇರಿ ಆಗುತ್ತೆ. ಸೊ ಈ ರೆವೆನ್ಯೂ ಜೊತೆ ಅವ್ರ ಪ್ರಮೋಷನ್ಸು, ಅವ್ರ ಕೊಲಾಬ್ರೇಷನ್ಸು, ಅವರ ಸ್ಪಾನ್ಸರ್ಶಿಪ್ಸು ಇದೆಲ್ಲ ಸೇರಿ ನೀವು ಲೆಕ್ಕ ಹಾಕೊಳ್ಳಿ ಎಷ್ಟಾಗುತ್ತೆ ಅಂತ. ಒಂದು ಅಂದಾಜು 4ರಿಂದ 4.5 ಲಕ್ಷ 2 ತಿಂಗಳಿಗೆ. 1 ತಿಂಗಳಿಗೆ ಒಂದು 2-2.25 ಲಕ್ಷ ಅವರ ಆದಾಯ ನಾವು ರೆವೆನ್ಯೂ ಚೆಕ್ ಮಾಡ್ತಾ ಇರೋ ಪ್ರಕಾರ. ಸೊ ಟಿಪಿಕಲ್ ಕನ್ನಡಿಗ ಅವ್ರದ್ದು ಎಷ್ಟು ವ್ಯೂಸ್ ಬರ್ಬೋದು, ಎಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿರ್ತಾರೆ 1 ತಿಂಗಳಿಗೆ ಲೆಕ್ಕ ಹಾಕೋಣ ಬನ್ನಿ. ಈ ತಿಂಗಳು ಅವರು 9 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ. ಸೊ 9 ವೀಡಿಯೋಸಿಗೆ ಎಷ್ಟು ವ್ಯೂಸ್ ಬಂದಿದೆ ನೀವು ನೋಡೋ ಪ್ರಕಾರ 9 ವೀಡಿಯೋದಲ್ಲಿ 1.6 ಮಿಲಿಯನ್ ವ್ಯೂಸ್ ಬರುತ್ತೆ ಟೋಟಲ್ ಆ್ಯಡ್ ಮಾಡಿದ್ರೆ. ಸೊ ಎಲ್ಲ ವೀಡಿಯೋಗಳನ್ನ ಎಷ್ಟೆಷ್ಟು K ವ್ಯೂಸ್ ಬಂದಿದೆಯೋ ಆ ಎಲ್ಲ Kಗಳ ವೀಡಿಯೋಗಳನ್ನ ಆ್ಯಡ್ ಮಾಡಿದ್ರೆ ಅವ್ರದ್ದು 1.6 ಮಿಲಿಯನ್ ವ್ಯೂಸ್ ಬರುತ್ತೆ ಟೋಟಲ್ ಈ ಮಂತ್ದು. ಸೊ ನನಗೆ ಗೊತ್ತಿರೋ ಪ್ರಕಾರ 1 ಮಿಲಿಯನ್ಗೆ 1 ಲಕ್ಷ ಅಂದ್ರೂ 1.6 ಮಿಲಿಯನ್ ವ್ಯೂಸ್ಗೆ ಆಲ್ಮೋಸ್ಟ್ ಅರೌಂಡ್ 1.5ಇಂದ 1.7 ಲ್ಯಾಕ್ಸ್ವರೆಗೂ ವೇರಿ ಆಗುತ್ತೆ ಅವ್ರ ರೆವಿನ್ಯೂ. ಟಿಪಿಕಲ್ ಕನ್ನಡಿಗವರು ಈ 1.6ಇಂದ 1.7 ಲ್ಯಾಕ್ಸ್ ಜೊತೆಗೆ ಅವ್ರ ಪ್ರಾಡಕ್ಟ್ ಪ್ರಮೋಷನ್ಸು ಮತ್ತು ಕೊಲಾಬ್ರೇಷನ್ಸು, ಸೊ ಇದೆಲ್ಲ ಆಲ್ಮೋಸ್ಟ್ ಅರೌಂಡ್ 1 ಲಕ್ಷ ಇಟ್ಕೊಳ್ಳಿ. ನನಗೆ ಗೊತ್ತಿರೋ 1 ಲಕ್ಷ ಬೇಡ, ಸೊ ಒಂದು 80,000 ಇಟ್ಕೊಳ್ಳಿ. ಸೊ ಆಲ್ಮೋಸ್ಟ್ ಅರೌಂಡ್ 1.6 ಲ್ಯಾಕ್ಸ್ ಜೊತೆಗೆ ಪ್ಲಸ್ ಒಂದು 80,000. ಸೊ ಒಂದು ತಿಂಗಳಿಗೆ ಟಿಪಿಕಲ್ ಕನ್ನಡಿಗವರು ಅಂದಾಜಲ್ಲಿ ಒಂದು 2ರಿಂದ 2.25 ಲಕ್ಷ 2.5 ಲಕ್ಷದವರೆಗೂ ದುಡಿತಾ ಇರ್ತಾರೆ. ನೆಕ್ಸ್ಟು ಫ್ಲೈಯಿಂಗ್ ಪಾಸ್ಪೋರ್ಟು. ಇವರೆಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತಾರೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಯಾರು ಅಂತ. ಇವರಿಬ್ಬರು ಮ್ಯಾರಿಡ್ ಕಪಲ್ಸು. ಸೊ ಇವರು ದೇಶಾಂತರ ದೊಡ್ಡ ದೊಡ್ಡ ದೇಶಗಳ ಸುತ್ತಾಡ್ತಾ ಇರ್ತಾರೆ. ಸೊ ಇವ್ರದ್ದು 1 ಮಂತಲ್ಲಿ ಎಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಯೂಟ್ಯೂಬಲ್ಲಿ ತೋರಿಸ್ತಾ ಇರೋ ಪ್ರಕಾರ ಈ ಮಂತಲ್ಲಿ 8 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ. ಸೊ 8 ವೀಡಿಯೋಸಿಂದ 1.8 ಮಿಲಿಯನ್ ವ್ಯೂಸ್ ಬಂದಿದೆ. ಸೊ ಅಂದಾಜು 1 ಮಿಲಿಯನ್ಗೆ 1 ಲಕ್ಷ ಅಂತ ಅಂದ್ರೂ ನೀವು ಲೆಕ್ಕ ಹಾಕ್ಕೊಳ್ಳಿ 1.8 ಲ್ಯಾಕ್ಸ್ ಜೊತೆಗೆ ಅವ್ರಿಗೆ ಪ್ರಮೋಷನ್ಸು, ಅದ್ರ ಜೊತೆಗೆ ಮತ್ತೆ ಕೊಲಾಬ್ರೇಷನ್ಸ್ ಎಲ್ಲ ಇರುತ್ತಲ್ಲ. ಸೊ 2-2.5 ಅಂದಾಜು ಆಗಬಹುದು ಇವರ ರೆವೆನ್ಯೂ. ನೆಕ್ಸ್ಟು ಮಧುಗೌಡ ಅವರು. ಸೊ ಇವರು ತುಂಬಾ ಫೇಮಸ್ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ. ಸೊ ಇವರು 11 ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ 1 ತಿಂಗಳಿಗೆ. 11 ವೀಡಿಯೋಸಲ್ಲಿ ಇವರು ತುಂಬಾ ದೊಡ್ಡ ವ್ಯೂಸ್ ಜನ್ರೇಟ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಅರೌಂಡ್ 5.3 ಮಿಲಿಯನ್ಸ್ ಆಗುತ್ತೆ ಎಲ್ಲ ಆ್ಯಡ್ ಮಾಡಿದ್ರೆ. ಸೊ 5.3 ಮಿಲಿಯನ್ ಅಂದರೆ ಲೆಕ್ಕ ಹಾಕೊಳ್ಳಿ, 1 ಮಿಲಿಯನ್ಗೆ 1 ಲಕ್ಷ ರೂಪಾಯಿ ಅಂದರೆ 5.3 ಮಿಲಿಯನ್ಗೆ 5 ಲಕ್ಷ 5ರಿಂದ 5.5 ಲಕ್ಷ. ಸೊ 5.5 ಲಕ್ಷ ಜೊತೆಗೆ ಅವ್ರ ಪೇಯ್ಡ್ ಪ್ರಮೋಷನ್ಸ್, ಕೊಲಾಬ್ರೇಷನ್ಸ್ ಇದೆಲ್ಲ ಸೇರಿಸಿ ಒಂದು 6 ಲಕ್ಷ
ಸೊ ಮಧುಗೌಡ ಅವರು ನಮ್ಗೆ ಗೊತ್ತಿರೋಂಗೆ ಒಂದು ತಿಂಗಳಿಗೆ 6 ಲಕ್ಷ ರೂಪಾಯಿ ದುಡಿತಾ ಇದ್ದಾರೆ ಅಂತ. ನೆಕ್ಸ್ಟು ನಿಶಾ ಮತ್ತು ನಿಖಿಲ್ ಅವರಿಬ್ಬರು. ಸೊ ಇವರಿಬ್ಬರು ಮತ್ತು ಮಧು ಅವರು ತುಂಬ ಜೊತೆಗೆ ವೀಡಿಯೋಸ್ ಮಾಡೋದು. ಸೊ ನಿಶಾ ನಿಖಿಲ್ ಅವ್ರದ್ದು ಎಷ್ಟು ಬರುತ್ತೆ ಅಂದರೆ, ಸೊ ಆಲ್ಮೋಸ್ಟ್ ಅರೌಂಡ್ ಅವರು 6 ಇಂದ 7 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ. ಸೊ ಅವ್ರದ್ದು 2.3 ಮಿಲಿಯನ್ ವ್ಯೂಸ್ ಬರುತ್ತೆ ಆಲ್ ಓವರ್ 8 ವೀಡಿಯೋಸಿಂದ 7 to 8 ವೀಡಿಯೋಸಲ್ಲಿ. ಸೊ ಈ 2.3 ಮಿಲಿಯನ್ ವ್ಯೂಸ್ ಅಂದರೆ ಲೆಕ್ಕ ಹಾಕೊಳ್ಳಿ, 1 ಮಿಲಿಯನ್ ಈಸ್ ಈಕ್ವಲ್ ಟು 1 ಲಕ್ಷ. 1 ಲಕ್ಷ ಅಂದರೆ 2.3 ಲ್ಯಾಕ್ಸ್, 2 ಇಂದ 2.5 ಲಕ್ಷ, ಜೊತೆಗೆ ಪೇಯ್ಡ್ ಪ್ರಮೋಷನ್ಸ್, ಕೊಲಾಬ್ರೇಷನ್ಸ್ ಇದೆಲ್ಲ ಸೇರಿಸಿ ಒಂದು 3 ಇಂದ 3.5 ಲಕ್ಷ ಇವರ ಆದಾಯ ಆಗಿರುತ್ತೆ. ನೆಕ್ಸ್ಟು ಒನ್ ಜಾಯಿಂಟ್ ಕನ್ನಡ. ಸೊ ಇವರು ತುಂಬ ಫೇಮಸ್ಸು ಯೂಟ್ಯೂಬಲ್ಲಿ, ಈಗ ಇತ್ತೀಚೆಗೆ ಫೇಮಸ್ ಆಗ್ತಾ ಇದ್ದಾರೆ. ಸೊ ಇವರು ಒಂದು 8 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಅರೌಂಡ್ ಒಂದು 800 to 900K ವ್ಯೂಸ್ ಇದೆ ಇವ್ರದ್ದು. ಆಲ್ಮೋಸ್ಟ್ 8 ವೀಡಿಯೋಸ್ಗೆ ಲೆಕ್ಕ ಹಾಕೊಳ್ಳಿ. 900K 800K ವ್ಯೂಸ್ ಅಂದರೆ ಆಲ್ಮೋಸ್ಟ್ ಅರೌಂಡ್ 1 ಲಕ್ಷದಿಂದ 90,000 ಅಂದರೆ 1 ಲಕ್ಷ ಆದಾಯ. ಜೊತೆಗೆ ಪೇಯ್ಡ್ ಪ್ರಮೋಷನ್ಸ್ ಮತ್ತು ಕೊಲಾಬ್ರೇಷನ್ಸ್ ಎಲ್ಲ ಸೇರಿಸಿ 1 ರಿಂದ 1.5 ಲಕ್ಷ ಆದಾಯ ಆಗ್ಬೋದು ಒನ್ ಜಾಯಿಂಟ್ ಕನ್ನಡ ಅವ್ರಿಗೆ. ನೆಕ್ಸ್ಟು ತುಂಬಾ ಫೇಮಸ್ ಇವ್ರು ಯೂಟ್ಯೂಬಲ್ಲಿ ನಾರ್ತ್ ಕರ್ನಾಟಕದವರು, ಮುಕ್ಲಿಯಪ್ಪ ಅಂತ. ಸೊ ಇವ್ರದ್ದು 8 ವೀಡಿಯೋಸ್ಗೆ ಆಲ್ಮೋಸ್ಟ್ ಅರೌಂಡ್ 6.5 ಮಿಲಿಯನ್ ವ್ಯೂಸ್ ಬರುತ್ತೆ 8 ವೀಡಿಯೋಸ್ಗೆ. ಅಂದರೆ ತುಂಬ ಹೈಯೆಸ್ಟ್ ಅನಿಸುತ್ತೆ. ಸೊ ನಾವು ಇಷ್ಟೊತ್ತರೆಗೂ ಮಾತಾಡಿರೋರಲ್ಲಿ 6.5 ಮಿಲಿಯನ್ ಅಂದರೆ ಆಲ್ಮೋಸ್ಟ್ ಅರೌಂಡ್ 6 ಲಕ್ಷದಿಂದ 6.5 ಲಕ್ಷ, ಜೊತೆಗೆ ಪೇಯ್ಡ್ ಪ್ರಮೋಷನ್ಸ್, ಕೊಲಾಬ್ರೇಷನ್ಸ್ ಎಲ್ಲ ಸೇರಿಸಿ ಒಂದು 7 ಇಂದ 7.5 ಲಕ್ಷ ತಿಂಗಳಿಗೆ ಆದಾಯ ಆಗ್ತಾಯಿದೆ ಮುಕ್ಲಿಯಪ್ಪ ಅವ್ರಿಗೆ ಯೂಟ್ಯೂಬ್ ಚಾನಲಿಂದ. ಈ ವ್ಯೂಸ್ ಮತ್ತು ಈ ಅಮೌಂಟ್ ಅವ್ರು ಎಷ್ಟಾಗ್ತಾಯಿದೆ ಅಂತ ನಾವು ಮಾತಾಡ್ತಲ್ಲ ಇಷ್ಟೊತ್ತರೆಗೂ. ಸೊ ಇದು ವೇರಿ ಆಗ್ಬೋದು. ವಾಚ್ ಟೈಮ್ ಮತ್ತು ವ್ಯೂಸ್ ಅಂತ ಇರುತ್ತೆ. ಸೊ ಎಷ್ಟೆಷ್ಟು ನಿಮಿಷದ ವೀಡಿಯೋ ಹಾಕಿರ್ತಾರೋ ಅಷ್ಟು ನಿಮಿಷಕ್ಕೂ ಕಂಪ್ಲೀಟಾಗಿ ನೋಡಿರ್ತಾರೆ, ಅದ್ರ ಮೇಲೆ ವೇರಿ ಆಗುತ್ತೆ ಇನ್ಕಮ್ಮು. ಸೊ ಒಬ್ಬೊಬ್ಬರು ತುಂಬ ವೀಡಿಯೋಸ್ ನೋಡಲ್ಲ, 1-2 ನಿಮಿಷ ನೋಡ್ತಾರೆ, 3 ನಿಮಿಷ ನೋಡ್ತಾರೆ. ಸೊ ಆವಾಗ ಇನ್ಕಮ್ ವೇರಿಯೇಷನ್ ಆಗುತ್ತೆ. ಸೊ ಇದೆಲ್ಲ ಒಂದು ಅಂದಾಜು ಮೇಲೆ ಆ್ಯಾವ್ರೇಜಲ್ಲಿ ಹೇಳಿರೋದು. ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಎಲ್ರಿಗೂ ನಮಸ್ಕಾರ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.